ದೇವರ ನಗರಿ, ಪ್ರವಾಸಿಗರ ಸ್ವರ್ಗ ಅಂಥೇಳಿ ಕರೆಸಿಕೊಳ್ತಾ ಇದ್ದಂಥ ವಯನಾಡು ಚೂರನ್ಮಲ ಇವತ್ತು ಚೂರು ಚೂರಾಗಿ ಹೋಗಿದೆ. ವಯನಾಡಿನ ಚೂರನ್ಮಲ ಸೇರಿದಂತೆ ಮುಂಡಕೈ ಸೇರಿದಂತೆ ಸುಮಾರು 4 ಗ್ರಾಮಗಳು ಇದೇ ದಿನ ಅಂದರೆ 13 ದಿನದ ಹಿಂದೆ ಇಷ್ಟೊತ್ತಿಗಾಗಲೇ ಸಂಪೂರ್ಣವಾದಂಥ ಕಂಡು ಕೇಳರಿಯದ ಭೀಕರ ಗುಡ್ಡ ಕುಸಿತಕ್ಕೆ ಸರ್ವನಾಶವಾಗಿ ಹೋಗಿದೆ. ಇವತ್ತಿಗೆ 13 ದಿನ. ರಿಪಬ್ಲಿಕ್ ಕನ್ನಡ ಡೇ 1ನಿಂದಲೂ ಕೂಡ ಈ ಹಾನಿಯಾಗಿರುವಂಥ ಸ್ಥಳಗಳಲ್ಲಿ ಗ್ರೌಂಡ್ ರಿಪೋರ್ಟನ್ನು ನೀಡ್ತಾ ಇತ್ತು. ಇವತ್ತು ಕೂಡ 13ನೇ ದಿನ. ನಾವು ಇನ್ನೂ ಕೂಡ ಕೇರಳದ ವಯನಾಡಿನ ಚೂರನ್ಮಲ ಮುಂಡಕೈ ಸೇರಿದಂತೆ ಈ ದುರ್ಗಮ ಸ್ಥಳದಲ್ಲಿದ್ದೀನಿ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದರು. ಇದೇ ಬ್ರಿಡ್ಜ್ನಲ್ಲಿ ಆರ್ಮಿ ನಿರ್ಮಾಣ ಮಾಡಿರುವಂಥ ಬ್ರಿಡ್ಜ್ ಇದು. ಇದೇ ಬ್ರಿಡ್ಜ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಈ ಎಲ್ಲ ದುರ್ಗಮ ಸ್ಥಿತಿಯನ್ನು ಅವಲೋಕಿಸಿದ್ರು. ಪುನರ್ವಸತಿಯ ಬಗ್ಗೆ ಕೇಂದ್ರ ಸರ್ಕಾರ ರಾಜ್ಯದ ಜೊತೆಗೆ ಕೇರಳ ರಾಜ್ಯದ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದೆ. ಸಂಪೂರ್ಣ ಪುನರ್ವಸತಿಗಾಗಿ ಕೇಂದ್ರ ಸಹಕಾರ ಕೊಡುತ್ತೆ ಅಂತೇಳಿ ಹೇಳಿದ್ದಾರೆ. ಅದೆಲ್ಲದರ ನಡುವೆ 13ನೇ ದಿನವಾದ ಇವತ್ತು ಪ್ರವಾಹ ಸಂಭವಿಸಿ ಗುಡ್ಡ ಕುಸಿತ ಆಗಿ 13ನೇ ದಿನವಾದ ಇವತ್ತು ಚೂರನ್ಮಲೆ ಹೇಗಿದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ತಿಳಿಸ್ತೀನಿ. ನೋಡಿ, ಚೂರನ್ಮಲೆ ಅವತ್ತು ಹೆಂಗಿತ್ತು, ಇವತ್ತು ಹೆಂಗಿದೆ ಅನ್ನೋದನ್ನು ಗಮನಿಸಿ. ಸಂಪೂರ್ಣವಾಗಿ ಎಲ್ಲವೂ ಕೂಡ ಹಾಳಾಗಿದೆ. ಇಲ್ಲಿ ರೆಸ್ಕ್ಯೂ ಮಾಡ್ತಾ ಇದ್ದಂಥ ತಂಡ, ಸೇನೆ ಕೂಡ ರೆಸ್ಕ್ಯೂಗೆ ಆಗಮಿಸಿದ್ರಿಂದಾಗಿ ತ್ವರಿತವಾಗಿ ಎಲ್ಲವನ್ನು ಕೂಡ ಇಲ್ಲಿ ತೆಗೆದಿದ್ದಾರೆ. ಆ ಭಾಗದಲ್ಲಿ ನೋಡಿ, ಮನೆಗಳೆಲ್ಲ ಹಾಳಾಗಿರೋದು, ಮನೆಗಳೆಲ್ಲವೂ ಕೂಡ ಕುಸಿದು ಹೋಗಿರೋದು, ಕೊಚ್ಕೊಂಡು ಹೋಗಿರೋದು. ಇದೇ ನದಿ ತಂದಿರುವಂಥ ಅವಾಂತರ ನೋಡಿ. ಈ ನದಿ ನಾವು ಅವತ್ತು ತೋರಿಸಿದ್ವಿ ನಿಮಗೆ, ಈ ನದಿ ಎಷ್ಟು ಉಕ್ಕಿ ಹರಿತಾ ಇತ್ತು ಅಂತ. ಈ ನದಿ ತಂದಿರುವಂಥ ಅವಾಂತರ, ನದಿ ಅಲ್ಲ ಇದು, ಹಳ್ಳ. ಇದು ಹಳ್ಳ ತಂದಿರುವಂಥ ಅವಾಂತರಕ್ಕೆ ಇಲ್ಲಿದ್ದ ಜನರ ಬದುಕೆಲ್ಲವೂ ಕೂಡ ಮೂರಾ ಬಟ್ಟೆ ಆಗಿದೆ. ಇದೇ ಸ್ಕೂಲ್, ನನ್ನ ಎಡಭಾಗದಲ್ಲಿರುವಂಥ ಸ್ಕೂಲ್, ವಿಜಯ ಲಕ್ಷ್ಮಿ ತೋರಿಸ್ಬೇಕು. ಇದೇ ಸ್ಕೂಲು. ಈ ಸ್ಕೂಲ್ನಲ್ಲಿ ಕೆಲವು ಸಂತ್ರಸ್ತರನ್ನು ಇಟ್ಟಿದ್ರು. ಅಂದರೆ ಗುಡ್ಡ ಕುಸಿಯುತ್ತೆ, ಮಳೆ ಜಾಸ್ತಿ ಆಗಿದೆ, ಹಾಗಾಗಿ ತಾವೆಲ್ಲರೂ ಕೂಡ ಈ ಸ್ಕೂಲಲ್ಲಿರಿ ಅಂಥೇಳಿ 13 ದಿನದ ಹಿಂದೆ ಅವತ್ತು ಜನರನ್ನು ತಂದಿಟ್ಟಿದ್ರು. ಆದರೆ ಆ ಸ್ಕೂಲ್ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗೋದ್ರಿಂದಾಗಿ ಸಾವಿನ ಸಂಖ್ಯೆ ಏರಿಕೆ ಆಗಿತ್ತು. ನೋಡಿ, ಬರೀ ಇಲ್ಲಿ ಕಲ್ಲು ಬಂಡೆಗಳೇ ಕಾಣಿಸ್ತಾ ಇದೆ. ಯಾಕಂತ ಹೇಳಿದರೆ ಆ ಜರಿದಂಥ ಗುಡ್ಡ ಇದೆಯಲ್ಲ, ಆ ಗುಡ್ಡ ಜರಿದಾಗ ಗುಡ್ಡದ ಒಳಗಿದ್ದಂಥ ಬಂಡೆಗಳಿವು, ಗುಡ್ಡದಾಕಾರದ ಬೆಟ್ಟದಾಕಾರದ ಬಂಡೆಗಳು ಕಾಣಿಸ್ತಾ ಇದೆ. ಆ ಕಡೆಯಲ್ಲಿ ರೆಸ್ಕ್ಯೂ ತಂಡ ಆಪರೇಷನ್ ಅನ್ನು ಮಾಡ್ತಾ ಇದೆ. ಅಂದರೆ ರೆಸ್ಕ್ಯೂ ತಂಡ ಈ ಕಲ್ಲುಗಳನ್ನು ಸರಿಸುವಂಥ ಕೆಲಸವನ್ನೆಲ್ಲ ಮಾಡ್ತಾ ಇದೆ. ನೋಡಿ, ಈಗ ನಾವು ನಿಂತಿರುವಂಥ ಈ ಜಾಗ ಇದೆಯಲ್ಲ, ಈ ಜಾಗದ ಮೇಲಿರುವಂಥ ಈ ಒಂದು ಬ್ರಿಡ್ಜ್ ಸುಮಾರು 100 ಜನ ಆರ್ಮಿ ಆಫೀಸರ್ಸ್ ಸೇರಿ ಮಾಡಿರುವಂಥ ಈ ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜ್ ಎಷ್ಟು ಅನುಕೂಲ ಆಯಿತು ಅಂತ ಹೇಳಿದರೆ, ಚೂರನ್ಮಲೆಯಿಂದ ಮುಂಡಕೈ ಅನ್ನೋ ಜಾಗಕ್ಕೆ, ಮುಂಡಕೈ ಅನ್ನೋ ಹಾನಿ ಪ್ರದೇಶಕ್ಕೆ ಹೋಗೋದಕ್ಕೆ ಆಗದೇ ಇದ್ದಂಥ ಸಮಯದಲ್ಲಿ ತಾತ್ಕಾಲಿಕವಾಗಿ ಮೊದಲು ಈ ಬ್ರಿಡ್ಜನ್ನು ನಿರ್ಮಾಣ ಮಾಡ್ತಾರೆ. ಈ ಹಳ್ಳ ಅಂತೂ ಉಕ್ಕಿ ಹರಿತಾ ಇತ್ತು, ಯಾರಿಗೂ ಕೂಡ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಕಡೆ ಸಿಲುಕು ಹಾಕಿಕೊಂಡವರನ್ನು ಕೂಡ ಈ ಕಡೆ ಕರೆದುಕೊಂಡು ಬಂದು ಅವರನ್ನು ಕಾಳಜಿ ಕೇಂದ್ರಗಳಿಗೆ, ಗಂಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಮೊದಲು ಈ ಬ್ರಿಡ್ಜನ್ನು ನಿರ್ಮಾಣ ಮಾಡ್ತಾರೆ ಈ ಹಳ್ಳಕ್ಕೆ. ಅದಾದ ನಂತರ ಕೇವಲ ಒಂದೂವರೆ ದಿನದಲ್ಲಿ ಆರ್ಮಿ ಎಷ್ಟು ಕ್ಷಿಪ್ರಗತಿಯಾಗಿ ಈ ಬ್ರಿಡ್ಜನ್ನು ಮಾಡಿದೆ ಅಂತ ಹೇಳಿದರೆ, ಇವತ್ತು JCBಗಳ ಓಡಾಟಕ್ಕೆ ಅಥವಾ ಸಲಕರಣೆಗಳನ್ನು ತೆಗೆದುಕೊಂಡು ಹೋಗಿ ಆ ಕಡೆಯಲ್ಲಿರುವಂಥ ಜನರನ್ನು ಶಿಫ್ಟ್ ಮಾಡೋದಕ್ಕೆ ಸೇರಿದಂತೆ ಇನ್ನುಳಿದಂಥ ಕ್ಷಿಪ್ರ ಕಾರ್ಯಾಚರಣೆಗೆ ಇದೆಷ್ಟು ಅನುಕೂಲ ಆಗಿದೆ ಅಂತ ಹೇಳಿದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಹಳ್ಳವನ್ನು ದಾಟೋದಕ್ಕೆ ಇಲ್ಲಿ ಮೊದಲಿದ್ದಂಥ ಸೇತುವೆ ಕೊಚ್ಕೊಂಡು ಹೋಗಿತ್ತು. ಆ ಕಾರಣದಿಂದ ಈ ಹಳ್ಳವನ್ನು ದಾಟೋದಕ್ಕೆ ಆರ್ಮಿ ಫೋರ್ಸ್ ಮಾಡಿರುವಂಥ ಈ ಬ್ರಿಡ್ಜ್ ಇವತ್ತು ಚೂರನ್ಮಲೆಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಆ ಮೂಲಕ ಕಾರ್ಯಾಚರಣೆಯು ಕೂಡ ತ್ವರಿತವಾಗಿ ನಡೀತಾ ಇದೆ. ಒಟ್ಟಾರೆ ಈ ದುರಂತದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರೆ, ಸಾವಿರಾರು ಜನ ತಮ್ಮ ಮನೆ ಮಠವನ್ನು ಕಳೆದುಕೊಂಡಿದ್ದಾರೆ. ಎಷ್ಟೋ ಜನ ತಮ್ಮ ಬಂಧುಗಳನ್ನು, ತಮ್ಮ ಮನೆಯವರನ್ನು, ಸ್ನೇಹಿತರನ್ನು, ಫ್ಯಾಮಿಲಿಯವರನ್ನು, ಅಣ್ಣ ತಮ್ಮ ಅಂಥೇಳಿ ಎಲ್ಲರನ್ನ ಕಳ್ಕೊಂಡಿದ್ದಾರೆ. ಇದು ಒಂದು ದೇಶದ ಆಪತ್ತಿದು, ದೇಶದ ವಿಪತ್ತು ಅಂಥೇಳಿ, ರಾಷ್ಟ್ರೀಯ ವಿಪತ್ತು ಅಂತೇಳಿ ಘೋಷಣೆ ಮಾಡಬೇಕು ಅಂಥೇಳಿ ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಮಾನ್ಯ ಸಂಸದರು ಹೇಳ್ತಾ ಇದ್ದಾರೆ. ಕೇರಳ ಸರ್ಕಾರವೂ ಕೂಡ ಪ್ರಧಾನಿ ಮೋದಿ ಅವರನ್ನು ಮನವಿ ಮಾಡಿಕೊಂಡಿದೆ. ಅದೆಲ್ಲದರ ಹೊರತಾಗಿ ಇದಕ್ಕೆ ಆಗಬೇಕಾದಂಥ, ಇಲ್ಲಿ ರಿಬಿಲ್ಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರವೂ ಕೂಡ ನಾವು ನೆರವಾಗ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ನೋಡೋಣ, ಮುಂದಿನ ದಿನಗಳಲ್ಲಾದರೂ ಕೂಡ ಮತ್ತೆ ಈ ಸುಂದರ ತಾಣ ಚೂರನ್ಮಲೈ ಸೇರಿದಂತೆ ಈ ಸುಂದರ ಪ್ರಕೃತಿಯ ನಡುವಲ್ಲಿರುವಂಥ ಈ ಜಾಗ ಮತ್ತೆ ಮೊದಲಿನ ಹಾಗೆ ಆಗತ್ತಾ? ಇಲ್ಲಿನ ಜನರ ಬದುಕೆಲ್ಲವೂ ಕೂಡ ಹಸನಾಗತ್ತಾ? ಈಗ ತಮ್ಮವರನ್ನು ಕಳೆದುಕೊಂಡಂಥ ಜನ ಮುಂದೊಂದು ದಿನ
ಒಂದು ಉತ್ತಮ ಜೀವನವನ್ನು ನಡೆಸಲೋದಕ್ಕೆ ಈ ಸ್ಥಳದಲ್ಲಿ ಸಾಧ್ಯ ಇದೆಯಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ರಿಪಬ್ಲಿಕ್ ಕನ್ನಡ ಡೇ 1 ಇಲ್ಲಿವರೆಗೂ ಕೂಡ ಚೂರನ್ಮಲೆ, ಮುಂಡಕೈ ಸೇರಿದಂತೆ ಈ ಹಾನಿಯಾಗಿರುವಂಥ ಜಾಗಗಳು, ಅಲ್ಲಿನ ಜನರ ಚಿತ್ರಣ, ಅದರ ಜೊತೆಗೆ ಸಂಪೂರ್ಣವಾದಂಥ ಇಲ್ಲಿ ಆಪರೇಷನಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನಾವು ಅಂಥ ಕ್ರಿಟಿಕಲ್ ಎಮರ್ಜೆನ್ಸಿ ಸಮಯದಲ್ಲೂ ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಇವತ್ತು ನಾವು ಇಲ್ಲಿಂದ ತೆರಳ್ತಾ ಇದ್ದೀವಿ. ಆ ಮೂಲಕ ಚೂರನ್ಮಲೈ, ಮುಂಡಕೈ, ವಯನಾಡಿನ ಈ ದುರ್ಗಮ ಸ್ಥಿತಿ ಇವತ್ತಿಗೆ ಹೀಗಿದೆ. ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ದೇವರ ನಗರಿ, ಪ್ರವಾಸಿಗರ ಸ್ವರ್ಗ ಅಂಥೇಳಿ ಕರೆಸಿಕೊಳ್ತಾ ಇದ್ದಂಥ ವಯನಾಡು ಚೂರನ್ಮಲ ಇವತ್ತು ಚೂರು ಚೂರಾಗಿ ಹೋಗಿದೆ. ವಯನಾಡಿನ ಚೂರನ್ಮಲ ಸೇರಿದಂತೆ ಮುಂಡಕೈ ಸೇರಿದಂತೆ ಸುಮಾರು 4 ಗ್ರಾಮಗಳು ಇದೇ ದಿನ ಅಂದರೆ 13 ದಿನದ ಹಿಂದೆ ಇಷ್ಟೊತ್ತಿಗಾಗಲೇ ಸಂಪೂರ್ಣವಾದಂಥ ಕಂಡು ಕೇಳರಿಯದ ಭೀಕರ ಗುಡ್ಡ ಕುಸಿತಕ್ಕೆ ಸರ್ವನಾಶವಾಗಿ ಹೋಗಿದೆ. ಇವತ್ತಿಗೆ 13 ದಿನ. ರಿಪಬ್ಲಿಕ್ ಕನ್ನಡ ಡೇ 1 ಕೂಡ ಈ ಹಾನಿಯಾಗಿರುವಂಥ ಸ್ಥಳಗಳಲ್ಲಿ ಗ್ರೌಂಡ್ ರಿಪೋರ್ಟನ್ನು ನೀಡ್ತಾ ಇತ್ತು. ಇವತ್ತು ಕೂಡ 13ನೇ ದಿನ ನಾವು ಇನ್ನೂ ಕೂಡ ಕೇರಳದ ವಯನಾಡಿನ ಚೂರನ್ಮಲ, ಮುಂಡಕೈ ಸೇರಿದಂತೆ ಈ ದುರ್ಗಮ ಸ್ಥಳದಲ್ಲಿದ್ದೀನಿ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದರು. ಇದೇ ಬ್ರಿಡ್ಜ್ನಲ್ಲಿ, ಆರ್ಮಿ ನಿರ್ಮಾಣ ಮಾಡಿರುವಂಥ ಬ್ರಿಡ್ಜ್ ಇದು. ಇದೇ ಬ್ರಿಡ್ಜ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಈ ಎಲ್ಲ ದುರ್ಗಮ ಸ್ಥಿತಿಯನ್ನು ಅವಲೋಕಿಸಿದ್ರು. ಪುನರ್ವಸತಿಯ ಬಗ್ಗೆ ಕೇಂದ್ರ ಸರ್ಕಾರ ರಾಜ್ಯದ ಜೊತೆಗೆ ಕೇರಳ ರಾಜ್ಯದ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದೆ. ಸಂಪೂರ್ಣ ಪುನರ್ವಸತಿಗಾಗಿ ಕೇಂದ್ರ ಸಹಕಾರ ಕೊಡುತ್ತೆ ಅಂತೇಳಿ ಹೇಳಿದ್ದಾರೆ. ಅದೆಲ್ಲದರ ನಡುವೆ 13ನೇ ದಿನವಾದ ಇವತ್ತು ಪ್ರವಾಹ ಸಂಭವಿಸಿ ಗುಡ್ಡ ಕುಸಿತ ಆಗಿ 13ನೇ ದಿನವಾದ ಇವತ್ತು ಚೂರನ್ಮಲೆ ಹೇಗಿದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ತಿಳಿಸ್ತೀನಿ. ನೋಡಿ, ಚೂರನ್ಮಲೆ ಅವತ್ತು ಹೆಂಗಿತ್ತು, ಇವತ್ತು ಹೆಂಗಿದೆ ಅನ್ನೋದನ್ನು ಗಮನಿಸಿ. ಸಂಪೂರ್ಣವಾಗಿ ಎಲ್ಲವೂ ಕೂಡ ಹಾಳಾಗಿದೆ. ಇಲ್ಲಿ ರೆಸ್ಕ್ಯೂ ಮಾಡ್ತಾ ಇದ್ದಂಥ ತಂಡ, ಸೇನೆ ಕೂಡ ರೆಸ್ಕ್ಯೂಗೆ ಆಗಮಿಸಿದ್ರಿಂದಾಗಿ ತ್ವರಿತವಾಗಿ ಎಲ್ಲವನ್ನು ಕೂಡ ಇಲ್ಲಿ ತೆಗೆದಿದ್ದಾರೆ. ಆ ಭಾಗದಲ್ಲಿ ನೋಡಿ, ಮನೆಗಳೆಲ್ಲ ಹಾಳಾಗಿರೋದು, ಮನೆಗಳೆಲ್ಲವೂ ಕೂಡ ಕುಸಿದು ಹೋಗಿರೋದು, ಕೊಚ್ಕೊಂಡು ಹೋಗಿರೋದು. ಇದೇ ನದಿ ತಂದಿರುವಂಥ ಅವಾಂತರ ನೋಡಿ. ಈ ನದಿ ನಾವು ಅವತ್ತು ತೋರಿಸಿದ್ವಿ ನಿಮಗೆ, ಈ ನದಿ ಎಷ್ಟು ಉಕ್ಕಿ ಹರಿತಾ ಇತ್ತು ಅಂತ. ಈ ನದಿ ತಂದಿರುವಂಥ ಅವಾಂತರ, ನದಿ ಅಲ್ಲ ಇದು, ಹಳ್ಳ. ಇದು ಹಳ್ಳ ತಂದಿರುವಂಥ ಅವಾಂತರಕ್ಕೆ ಇಲ್ಲಿದ್ದ ಜನರ ಬದುಕೆಲ್ಲವೂ ಕೂಡ ಮೂರ ಬಟ್ಟೆ ಆಗಿದೆ. ಇದೇ ಸ್ಕೂಲ್, ನನ್ನ ಎಡಭಾಗದಲ್ಲಿರುವಂಥ ಸ್ಕೂಲ್, ವಿಜಯ ಲಕ್ಷ್ಮಿ ತೋರಿಸ್ಬೇಕು. ಇದೇ ಸ್ಕೂಲು. ಈ ಸ್ಕೂಲ್ನಲ್ಲಿ ಕೆಲವು ಸಂತ್ರಸ್ತರನ್ನು ಇಟ್ಟಿದ್ರು. ಅಂದರೆ ಗುಡ್ಡ ಕುಸಿಯುತ್ತೆ, ಮಳೆ ಜಾಸ್ತಿ ಆಗಿದೆ, ಹಾಗಾಗಿ ತಾವೆಲ್ಲರೂ ಕೂಡ ಈ ಸ್ಕೂಲಲ್ಲಿರಿ ಅಂಥೇಳಿ 13 ದಿನದ ಹಿಂದೆ ಅವತ್ತು ಜನರನ್ನು ತಂದಿಟ್ಟಿದ್ರು. ಆದರೆ ಆ ಸ್ಕೂಲ್ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗೋದ್ರಿಂದಾಗಿ ಸಾವಿನ ಸಂಖ್ಯೆ ಏರಿಕೆ ಆಗಿತ್ತು. ನೋಡಿ, ಬರೀ ಇಲ್ಲಿ ಕಲ್ಲು ಬಂಡೆಗಳೇ ಕಾಣಿಸ್ತಾ ಇದೆ. ಯಾಕಂತ ಹೇಳಿದರೆ ಆ ಜರಿದಂಥ ಗುಡ್ಡ ಇದೆಯಲ್ಲ, ಆ ಗುಡ್ಡ ಜರಿದಾಗ ಗುಡ್ಡದ ಒಳಗಿದ್ದಂಥ ಬಂಡೆಗಳಿವು, ಗುಡ್ಡದಾಕಾರದ ಬೆಟ್ಟದಾಕಾರದ ಬಂಡೆಗಳು ಕಾಣಿಸ್ತಾ ಇದೆ. ಆ ಕಡೆಯಲ್ಲಿ ರೆಸ್ಕ್ಯೂ ತಂಡ ಆಪರೇಷನ್ ಅನ್ನು ಮಾಡ್ತಾ ಇದೆ. ಅಂದರೆ ರೆಸ್ಕ್ಯೂ ತಂಡ ಈ ಕಲ್ಲುಗಳನ್ನು ಸರಿಸುವಂಥ ಕೆಲಸವನ್ನೆಲ್ಲ ಮಾಡ್ತಾ ಇದೆ. ನೋಡಿ, ಈಗ ನಾವು ನಿಂತಿರುವಂಥ ಈ ಜಾಗ ಇದೆಯಲ್ಲ, ಈ ಜಾಗದ ಮೇಲಿರುವಂಥ ಈ ಒಂದು ಬ್ರಿಡ್ಜ್ ಸುಮಾರು 100 ಜನ ಆರ್ಮಿ ಆಫೀಸರ್ಸ್ ಸೇರಿ ಮಾಡಿರುವಂಥ ಈ ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜ್ ಎಷ್ಟು ಅನುಕೂಲ ಆಯಿತು ಅಂತ ಹೇಳಿದರೆ, ಚೂರನ್ಮಲೆಯಿಂದ ಮುಂಡಕೈ ಅನ್ನೋ ಜಾಗಕ್ಕೆ, ಮುಂಡಕೈ ಅನ್ನೋ ಹಾನಿ ಪ್ರದೇಶಕ್ಕೆ ಹೋಗೋದಕ್ಕೆ ಆಗದೇ ಇದ್ದಂಥ ಸಮಯದಲ್ಲಿ ತಾತ್ಕಾಲಿಕವಾಗಿ ಮೊದಲು ಈ ಬ್ರಿಡ್ಜನ್ನು ನಿರ್ಮಾಣ ಮಾಡ್ತಾರೆ. ತಾತ್ಕಾಲಿಕವಾಗಿ ಈ ಬ್ರಿಡ್ಜನ್ನು ನಿರ್ಮಾಣ ಮಾಡ್ತಾರೆ. ಈ ಹಳ್ಳ ಅಂತೂ ಉಕ್ಕಿ ಹರಿತಾ ಇತ್ತು, ಯಾರಿಗೂ ಕೂಡ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಕಡೆ ಸಿಲುಕು ಹಾಕಿಕೊಂಡವರನ್ನು ಕೂಡ ಈ ಕಡೆ ಕರೆದುಕೊಂಡು ಬಂದು ಅವರನ್ನು ಕಾಳಜಿ ಕೇಂದ್ರಗಳಿಗೆ, ಗಂಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಮೊದಲು ಈ ಬ್ರಿಡ್ಜನ್ನು ನಿರ್ಮಾಣ ಮಾಡ್ತಾರೆ ಈ ಹಳ್ಳಕ್ಕೆ. ಅದಾದ ನಂತರ ಕೇವಲ ಒಂದೂವರೆ ದಿನದಲ್ಲಿ ಆರ್ಮಿ ಎಷ್ಟು ಕ್ಷಿಪ್ರಗತಿಯಾಗಿ ಈ ಬ್ರಿಡ್ಜನ್ನು ಮಾಡಿದೆ ಅಂತ ಹೇಳಿದರೆ, ಇವತ್ತು JCBಗಳ ಓಡಾಟಕ್ಕೆ ಅಥವಾ ಸಲಕರಣೆಗಳನ್ನು ತೆಗೆದುಕೊಂಡು ಹೋಗಿ ಆ ಕಡೆಯಲ್ಲಿರುವಂಥ ಜನರನ್ನು ಶಿಫ್ಟ್ ಮಾಡೋದಕ್ಕೆ ಸೇರಿದಂತೆ ಇನ್ನುಳಿದಂಥ ಕ್ಷಿಪ್ರ ಕಾರ್ಯಾಚರಣೆಗೆ ಇದೆಷ್ಟು ಅನುಕೂಲ ಆಗಿದೆ ಅಂತ ಹೇಳಿದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಹಳ್ಳವನ್ನು ದಾಟೋದಕ್ಕೆ ಇಲ್ಲಿ ಮೊದಲಿದ್ದಂಥ ಸೇತುವೆ ಕೊಚ್ಕೊಂಡು ಹೋಗಿತ್ತು. ಆ ಕಾರಣದಿಂದ ಈ ಹಳ್ಳವನ್ನು ದಾಟೋದಕ್ಕೆ ಆರ್ಮಿ ಫೋರ್ಸ್ ಮಾಡಿರುವಂಥ ಈ ಬ್ರಿಡ್ಜ್ ಇವತ್ತು ಚೂರನ್ಮಲೆಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಆ ಮೂಲಕ ಕಾರ್ಯಾಚರಣೆಯು ಕೂಡ ತ್ವರಿತವಾಗಿ ನಡೀತಾ ಇದೆ. ಒಟ್ಟಾರೆ ಈ ದುರಂತದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರೆ, ಸಾವಿರಾರು ಜನ ತಮ್ಮ ಮನೆ ಮಠವನ್ನು ಕಳೆದುಕೊಂಡಿದ್ದಾರೆ. ಎಷ್ಟೋ ಜನ ತಮ್ಮ ಬಂಧುಗಳ
ಬಂಧುಗಳನ್ನು, ತಮ್ಮ ಮನೆಯವರನ್ನು, ಸ್ನೇಹಿತರನ್ನು, ಫ್ಯಾಮಿಲಿಯವರನ್ನು, ಅಣ್ಣ ತಮ್ಮ ಅಂಥೇಳಿ ಎಲ್ಲರನ್ನ ಕಳ್ಕೊಂಡಿದ್ದಾರೆ. ಇದು ಒಂದು ದೇಶದ ಆಪತ್ತಿದು, ದೇಶದ ವಿಪತ್ತು ಅಂಥೇಳಿ, ರಾಷ್ಟ್ರೀಯ ವಿಪತ್ತು ಅಂಥೇಳಿ ಘೋಷಣೆ ಮಾಡಬೇಕು ಅಂಥೇಳಿ ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಮಾನ್ಯ ಸಂಸದರು ಹೇಳ್ತಾ ಇದ್ದಾರೆ. ಕೇರಳ ಸರ್ಕಾರವೂ ಕೂಡ ಪ್ರಧಾನಿ ಮೋದಿ ಅವರನ್ನು ಮನವಿ ಮಾಡಿಕೊಂಡಿದೆ. ಅದೆಲ್ಲದರ ಹೊರತಾಗಿ ಇದಕ್ಕೆ ಆಗಬೇಕಾದಂಥ ಇಲ್ಲಿ ರಿಬಿಲ್ಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರವೂ ಕೂಡ ನಾವು ನೆರವಾಗ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಾದರೂ ಕೂಡ ಮತ್ತೆ ಈ ಸುಂದರ ತಾಣ ಚೂರನ್ಮಲೈ ಸೇರಿದಂತೆ ಈ ಸುಂದರ ಪ್ರಕೃತಿಯ ನಡುವಲ್ಲಿರುವಂಥ ಈ ಜಾಗ ಮತ್ತೆ ಮೊದಲಿನ ಹಾಗೆ ಆಗತ್ತಾ? ಇಲ್ಲಿನ ಜನರ ಬದುಕೆಲ್ಲವೂ ಕೂಡ ಹಸನಾಗತ್ತಾ? ಈಗ ತಮ್ಮವರನ್ನು ಕಳೆದುಕೊಂಡಂಥ ಜನ ಮುಂದೊಂದು ದಿನ ಒಂದು ಉತ್ತಮ ಜೀವನವನ್ನು ನಡೆಸಲೋದಕ್ಕೆ ಈ ಸ್ಥಳದಲ್ಲಿ ಸಾಧ್ಯ ಇದೆಯಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ರಿಪಬ್ಲಿಕ್ ಕನ್ನಡ ಡೇ 1ನಿಂದ ಇಲ್ಲಿವರೆಗೂ ಕೂಡ ಚೂರನ್ಮಲೆ, ಮುಂಡಕೈ ಸೇರಿದಂತೆ ಈ ಹಾನಿಯಾಗಿರುವಂಥ ಜಾಗಗಳು, ಅಲ್ಲಿನ ಜನರ ಚಿತ್ರಣ, ಅದರ ಜೊತೆಗೆ ಸಂಪೂರ್ಣವಾದಂಥ ಇಲ್ಲಿ ಆಪರೇಷನಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನಾವು ಅಂಥ ಕ್ರಿಟಿಕಲ್ ಎಮರ್ಜೆನ್ಸಿ ಸಮಯದಲ್ಲೂ ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಇವತ್ತು ನಾವು ಇಲ್ಲಿಂದ ತೆರಳ್ತಾ ಇದ್ದೀವಿ. ಆ ಮೂಲಕ ಚೂರನ್ಮಲೈ, ಮುಂಡಕೈ, ವಯನಾಡಿನ ಈ ದುರ್ಗಮ ಸ್ಥಿತಿ ಇವತ್ತಿಗೆ ಹೀಗಿದೆ. ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.